ಎಲ್ಲರಿಗೂ ನಮಸ್ಕಾರಗಳು. ನಾನು ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ನ ರಾಜೇಂದ್ರ. ನಾವು ಲಾಸ್ಟ್ ಕ್ಲಾಸದಲ್ಲಿ ವರ್ಡ್ ಪ್ಯಾಡ್ ಪ್ರಾಕ್ಟಿಕಲ್ ಪಾರ್ಟ್ 2ದಲ್ಲಿ ಕ್ಲಿಪ್ಬೋರ್ಡ್ ಗ್ರೂಪ್ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಕ್ಲಿಪ್ಬೋರ್ಡ್ ಗ್ರೂಪ್ದಲ್ಲಿ ಕಟ್, ಕಾಪಿ, ಪೇಸ್ಟ್ ಮತ್ತು ಪೇಸ್ಟ್ ಸ್ಪೇಷಿಯಲ್ ಇವುಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ. ಸೊ ಇವತ್ತಿನ ಒಂದು ಕ್ಲಾಸ್ದಲ್ಲಿ ನಾನು ಪ್ರಾಕ್ಟಿಕಲ್ ವರ್ಡ್ ಪ್ಯಾಡ್ ಪ್ರಾಕ್ಟಿಕಲ್ ಪಾರ್ಟ್ 3 ಇವುಗಳಲ್ಲಿ ವರ್ಡ್ ಪ್ಯಾಡ್ ಪ್ರಾಕ್ಟಿಕಲ್ ಪಾರ್ಟ್ 3 ಇದರಲ್ಲಿ ನಾನು ಫಾಂಟ್ ಗ್ರೂಪ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಏನೇನು ಬರ್ತವೆ, ಅವುಗಳ ಶಾರ್ಟ್ಕಟ್ ಕೀಗಳು ಏನಿವೆ ಅನ್ನೋದನ್ನು ನಾನು ಎಕ್ಸ್ಪ್ಲೇನ್ ಮಾಡಿ ನಿಮಗೆ ಪ್ರಾಕ್ಟಿಕಲಾಗಿ ವರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ದಯವಿಟ್ಟು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡಿರಿ. ಸೊ ಮತ್ತು ಹೊಸದಾಗಿ ನೋಡ್ತಕ್ಕಂಥವ್ರು ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ನ ಪ್ರೆಸ್ ಮಾಡಿರಿ, ವಿಡಿಯೋ ಲೈಕ್ ಮಾಡಿರಿ, ವಿಡಿಯೋ ಕಮೆಂಟ್ ಹಾಕಿರಿ, ಜೊತೆಗೆ ವಿಡಿಯೋನ ಶೇರ್ ಮಾಡಿರಿ ಎಂದು ತಮ್ಮಲ್ಲಿ ಕೇಳುತ್ತಾ ಇವತ್ತಿನ ಒಂದು ಪ್ರಾಕ್ಟಿಕಲ್ ಪಾರ್ಟ್ 3 ನಾನು ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಓಕೆ, ಮೊದಲು ನಾವಿಲ್ಲಿ ವರ್ಡ್ ಪ್ಯಾಡ್ ಓಪನ್ ಮಾಡ್ಕೋಬೇಕು. ಇಲ್ಲಿ ಸರ್ಚ್ ಬಾರ್ನಲ್ಲಿ ವರ್ಡ್ ಪ್ಯಾಡ್ ಎಂದು ಸರ್ಚ್ ಮಾಡಿ ಈ ವರ್ಡ್ ಪ್ಯಾಡನ್ನು ಓಪನ್ ಮಾಡ್ಕೋಬೇಕು. ಓಪನ್ ಮಾಡಿದ ತಕ್ಷಣ ನಾವು ಇವತ್ತು ಏನೇನು ವರ್ಕ್ ಮಾಡೋದಿದೆ ಅನ್ನೋದನ್ನು ನಿಮಗೆ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ಫಾಂಟ್ ಗ್ರೂಪ್ದಲ್ಲಿ ಇಷ್ಟೆಲ್ಲ ನಾವು ಇವತ್ತು ಫಾಂಟ್ ಗ್ರೂಪ್ನಲ್ಲಿ ನೋಡೋಣ. ಓಕೆ, ಏನೇನು ನೋಡಬೇಕಾಗಿದೆ ನೋಡಿರಿ. ಇಷ್ಟೆಲ್ಲ ನಾವಿಲ್ಲಿ ಫಾಂಟ್ ಗ್ರೂಪ್ನಲ್ಲಿ ನೋಡಬೇಕಾಗಿದೆ. ಏನೇನು ಫಾಂಟ್ ಸ್ಟೈಲ್ಸ್ ಇರ್ಬೋದು, ಬೋಲ್ಡ್, ಇಟಾಲಿಕ್, ಅಂಡರ್ಲೈನ್, ಆಮೇಲೆ ಸ್ಟ್ರೈಕ್ ಥ್ರೂ, ಸಬ್ಸ್ಕ್ರಿಪ್ಟ್, ಸೂಪರ್ಸ್ಕ್ರಿಪ್ಟ್, ಟೆಕ್ಸ್ಟ್ ಕಲರ್, ಟೆಕ್ಸ್ಟ್ ಹೈಲೈಟ್ ಕಲರ್, ಗ್ರೋ ಫಾಂಟ್, ಸ್ರಿಂಕ್ ಫಾಂಟ್. ಸೊ ಈ ಪ್ರಕಾರವಾಗಿ ಈ ಒಂದು ಗ್ರೂಪ್ನಲ್ಲಿ ಇರ್ತಕ್ಕಂಥ ಪ್ರತಿಯೊಂದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ದೀನಿ. ಸೊ ಇವುಗಳಿಗೆ ಶಾರ್ಟ್ಕಟ್ ಕೀ ಕೂಡ ನಾನು ಏನು ಮಾಡಿದ್ದೀನಿ. ಆ ಶಾರ್ಟ್ಕಟ್ ಕೀಗಳನ್ನು ಇದೇ ವಿಡಿಯೋದಲ್ಲಿ ನಾನು ಈಗ ಡಿಸ್ಪ್ಲೇ ಮಾಡ್ತಾ ಇದ್ದೇನೆ. ಸೊ ಇವುಗಳನ್ನು ನೋಡಿ ನೀವು ಬೇಕಾದರೆ ಬುಕ್ದಲ್ಲಿ ನೀವು ನೋಟ್ ಮಾಡಿ ಇಟ್ಕೊಳ್ರಿ, ನಿಮಗೆ ಪ್ರಾಕ್ಟಿಕಲ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಇವು ಇವತ್ತಿನ ಈ ಫಾಂಟ್ ಗ್ರೂಪಿನ ಶಾರ್ಟ್ಕಟ್ ಕೀಗಳು. ಈ ಶಾರ್ಟ್ಕಟ್ ಕೀಗಳನ್ನು ತಾವು ಉಪಯೋಗಿಸಿಕೊಂಡು ಪ್ರಾಕ್ಟಿಕಲ್ ವರ್ಕನ್ನು ಮಾಡ್ಕೋಬೋದು. ಸೊ ಅವುಗಳನ್ನ ಈಗ ಶಾರ್ಟ್ಕಟ್ ಕೀಗಳನ್ನು ಉಪಯೋಗ ಮಾಡಿಕೊಂಡು ಇಲ್ಲಿ ನಾನು ನಿಮಗೆ ಪ್ರಾಕ್ಟಿಕಲ್ ವರ್ಕನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಓಕೆ, ಸೊ ಈಗ ನಾವು ಸ್ವಲ್ಪ ಟೈಪ್ ಮಾಡಬೇಕು. ಇದರಲ್ಲಿ ಟೆಕ್ಸ್ಟನ್ನು ಬರಿಬೇಕಾಗ್ತದೆ. ಇವೆಲ್ಲನೂ ನಾವು ನಿಮಗೆ ತೋರಿಸ್ಬೇಕಾಗಿರ್ತದೆ. ಇವೆಲ್ಲ ಪ್ರಾಕ್ಟಿಕಲ್ ಮಾಡಿ ನಿಮ್ಗೆ ಹೇಳಬೇಕಾಗಿತ್ತಂದ್ರೆ ಟೆಕ್ಸ್ಟ್ ಬೇಕಾಗ್ತದೆ ಅದ್ರಗಡೆ. ಸೊ ಅದಕ್ಕೆ ನಾನು ಟೆಕ್ಸ್ಟ್ ಟೈಪ್ ಮಾಡ್ತೀನಿ. ಸೊ ಇಲ್ಲಿ what is computer. Okay, what is computer ಏನು ಮಾಡ್ತೀನಿ ಇಲ್ಲಿ what is computer. next what is input. Okay, what is input, what is output, what is process, what is printer, what is scanner. ಸೊ ಈ ಪ್ರಕಾರ ನಾವಿಲ್ಲಿ ಟೆಕ್ಸ್ಟನ್ನು ಟೈಪ್ ಮಾಡ್ಕೊರಿ. ಓಕೆ, ಮಾಡಿದ ನಂತರ ನಾವು ಏನು ಮಾಡಬೇಕು ಅನ್ನೋದು ನಿಮಗೆ ಹೇಳ್ತೀನಿ. ಫಸ್ಟ್ ಶಾರ್ಟ್ಕಟ್ ಕೀ ಏನಪ್ಪ ಅಂದರೆ ಕಂಟ್ರೋಲ್ ಎ ಮಾಡಿದ ತಕ್ಷಣ ಏನಾಗ್ತದೆ, ಎಲ್ಲ ಟೆಕ್ಸ್ಟು ನಮ್ಮ ಪೇಜ್ನಲ್ಲಿರ್ತಕ್ಕಂಥ ಎಲ್ಲ ಟೆಕ್ಸ್ಟ್ ಏನಾಗ್ತದೆ ಸೆಲೆಕ್ಟ್ ಆಗ್ತದೆ. ಓಕೆ,
ಈ ಸೆಲೆಕ್ಟ್ ಮಾಡಿದ ನಂತರ ನಾವು ಏನು ಮಾಡೋಣ ಅಂದರೆ ಈಗ ಕಂಟ್ರೋಲೇ ಮಾಡಿದ್ರೆ ಇಲ್ಲ ನಾವು ಲೈನ್ ಟು ಲೈನ್ ಸೆಲೆಕ್ಟ್ ಮಾಡ್ಕೋಬೇಕಾಗಿತ್ತಂದ್ರೆ ಮೌಸ್ದ ಲೆಫ್ಟ್ ಕ್ಲಿಕ್ಕನ್ನು ಪ್ರೆಸ್ ಮಾಡಿರಿ, ಲೈನ್ ಟು ಲೈನ್ನ ಸೆಲೆಕ್ಟ್ ಮಾಡಿಕೊಡ್ರಿ. ಈ ಪ್ರಕಾರ ಡ್ರ್ಯಾಗ್ ಮಾಡ್ಕೋಬೇಕು. ಲೆಫ್ಟ್ ಮೌಸ್ ಕ್ಲಿಕ್ ಮತ್ತು ಡ್ರ್ಯಾಗ್, ಲೆಫ್ಟ್ ಮೌಸ್ ಕ್ಲಿಕ್ ಮತ್ತು ಡ್ರ್ಯಾಗ್ ಮಾಡ್ಕೋಬೇಕು. ಆಲ್ ಸೆಲೆಕ್ಟ್ ಅಂದರೆ ಕಂಟ್ರೋಲ್ ಎ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಕಂಟ್ರೋಲ್ ಎ ಮಾಡ್ತೀನಿ, ಆಲ್ ಸೆಲೆಕ್ಟ್ ಮಾಡ್ಕೋತೀನಿ. ಮತ್ತು ಇಲ್ಲಿ ಕಾಣ್ತಿದ್ದಲ್ಲ ನಿಮಗೆ, ಸೊ ಇಲ್ಲಿ ಫಾಂಟ್ ಚೇಂಜ್ ಮಾಡ್ತೀನಿ. ಇಲ್ಲಿ ಕ್ಯಾಲಿಬ್ರಿ ಇದೆಯಲ್ಲ, ಇದರಲ್ಲಿ ಹೋಗಿ ಇಷ್ಟು ಎಲ್ಲ ಫಾಂಟ್ ಸ್ಟೈಲ್ಸ್ ಬರ್ತವೆ ನೋಡಿರಿ. ಇಷ್ಟು ಎಲ್ಲನೂ ಫಾಂಟ್ ಸ್ಟೈಲ್ಸ್, ಬೇರೆ 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 ಫಾಂಟ್ ಸ್ಟೈಲ್ಸ್ ಬಂದಿರ್ತವೆ. ಸೊ ನಮಗೆ ಬೇಕಾದಂಥ ನಾವು ಏನು ಮಾಡ್ಬೋದು, ಇಲ್ಲಿ ಫಾಂಟ್ ಸ್ಟೈಲನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ನಾ ಈಗ ಏನು ಸೆಲೆಕ್ಟ್ ಮಾಡ್ಕೋತೀನಿ ಅಂದರೆ ಏರಿಯಲ್ ಸೆಲೆಕ್ಟ್ ಮಾಡಿದ ತಕ್ಷಣ ಫಾಂಟ್ ಏನಾಗಿದೆ, ಇಲ್ಲಿ ಸ್ಟೈಲ ಚೇಂಜ್ ಆಗಿದೆ. ಇನ್ನು ಸೈಜ್ ನಾನು ಜಾಸ್ತಿ ಮಾಡ್ಕೋಬೇಕಾಗಿದೆ. ಇಲ್ಲಿ ನಾನು ಹೋಗ್ಬೋದು, ಏನು ಮಾಡ್ಬೋದು, ಇಲ್ಲಿ ಲಾಸ್ಟ್ ಎಷ್ಟಿದೆ, ಇಲ್ಲಿ 72 ನೋಡಿ, 72 ತನಕ ನಾನು ಇಲ್ಲಿ ಕೊಡ್ಬೋದು. ಇಲ್ಲ ಅದಕ್ಕಿಂತನೂ ನಮಗೆ ಜಾಸ್ತಿ ಬೇಕಪ್ಪ ಅಂದರೆ ನಾ ಏನು ಮಾಡಬೇಕಾಗ್ತದೆ, ಇಲ್ಲಿ ಹೋಗಿ ಈಗ ಒಂದು 100 ನನಗೆ ಸೈಜ್ ಬೇಕಾಗಿದೆ. ಸೊ ಇಲ್ಲಿ ನಾನು ಏನು ಮಾಡ್ಬೋದು, 100 ಟೈಪ್ ಮಾಡಿ ಮೌಸನ್ನು ಹೊರಗಡೆ ಇಲ್ಲಿ ಪೇಜ್ದಲ್ಲಿ ಕ್ಲಿಕ್ ಮಾಡಿದರೆ ನೋಡಿ 100 ಆಗುತ್ತದೆ. ಓಕೆ, ಮತ್ತೆ ಕಂಟ್ರೋಲ್ ಎ ಮಾಡಿರಿ. ಕಂಟ್ರೋಲ್ ಎ ಮಾಡಿ ಪುನಃ ನಾನು ಏನು ಮಾಡ್ಕೋಬೋದು, ಇಲ್ಲಿ ಸೈಜನ್ನು ಕಮ್ಮಿ ಮಾಡ್ಕೋಬೋದು. ಓಕೆ, ಇದು ಅದ್ರ ನಂತರ ಇಲ್ಲಿ ನಮಗೆ ಏನಿದೆ, ನಂಬರ್ಸ್ ಕೊಟ್ಟಿರ್ತಾರೆ, ನಾವು ಸೈಜನ್ನು ಜಾಸ್ತಿ ಮಾಡ್ಕೋಬೇಕಾಗ್ತದೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಗ್ರೋ ಫಾಂಟ್ ಸೈಜ್, ಇದು ಸ್ರಿಂಕ್ ಫಾಂಟ್ ಸೈಜ್ ಅಂತೇಳಿ ಕೊಟ್ಟಿದ್ದಾರೆ. 2 ಕ್ಯಾಪಿಟಲ್ ಎ ಇದ್ದಾವೆ, ಒಂದು ಬಿಗ್ ಸೈಜ್ ಇದೆ, ಇನ್ನೊಂದು ಸ್ಮಾಲ್ ಸೈಜ್ ಇದೆ. ಬಿಗ್ ಸೈಜ್ ಇದೆಯಲ್ಲ, ಇದ್ರ ಮೇಲೆ ಮೌಸನ್ನು ಕ್ಲಿಕ್ ಮಾಡಿದರೆ ನೀವು ಸೈಜ್ ಜಾಸ್ತಿ ಆಗ್ತವೆ ನೋಡಿರಿ, ಸೈಜ ಜಾಸ್ತಿ ಆಗ್ತವೆ. ಇದ್ರ ಮೇಲೆ ಮೌಸನ್ನು ಕ್ಲಿಕ್ ಮಾಡಿದರೆ ಸೈಜ ಕಮ್ಮಿ ಆಗ್ತವೆ. ಸೊ ಇದ್ರ ಶಾರ್ಟ್ಕಟ್ ಕೀ ಏನಿದೆ ಅಂದರೆ ಕಂಟ್ರೋಲ್ ಶಿಫ್ಟ್ ಗ್ರೇಟರ್ ದ್ಯಾನ್, ಕಂಟ್ರೋಲ್ ಶಿಫ್ಟ್ ಮತ್ತು ನೀವು ಗ್ರೇಟರ್ ದ್ಯಾನ್ ಪ್ರೆಸ್ ಮಾಡಿರಿ. ಓಕೆ, ಇದು ಏನಾಗ್ತದೆ, ಸೈಜ್ ಜಾಸ್ತಿ ಆಗ್ತದೆ. ಸೊ ಕಂಟ್ರೋಲ್ ಶಿಫ್ಟ್ ಲೆಸ್ ದ್ಯಾನ್ ಸಿಂಬಾಲ್, ಕೀಬೋರ್ಡ್ನಲ್ಲಿ ಇರ್ತಕ್ಕಂಥ ಲೆಸ್ ದ್ಯಾನ್ ಸಿಂಬಾಲನ್ನು ನಾವು ಪ್ರೆಸ್ ಮಾಡ್ಕೋಬೇಕು. ಗ್ರೇಟರ್ ದ್ಯಾನ್ ನೋಡಿರಿ, ಕಂಟ್ರೋಲ್ ಶಿಫ್ಟ್ ಗ್ರೇಟರ್ ದ್ಯಾನ್. ಓಕೆ, ಸೈಜ್ ಜಾಸ್ತಿ ಮಾಡ್ಕೋಬೋದು. ನೋಡಿರಿ ಎಷ್ಟಾಗಿದೆ ಸೈಜ್, ಇಲ್ಲಿ 20 ಆಗಿದೆ. ಓಕೆ ನೋಡಿರಿ, ಮತ್ತೆ ನಾನು ಕಂಟ್ರೋಲ್ ಶಿಫ್ಟ್ ಗ್ರೇಟರ್ ದ್ಯಾನ್ 22. ಸೊ ಈ ಪ್ರಕಾರ ನಾವು ಏನೇನು ಮಾಡ್ಬೋದು, ಸೈಜನ್ನು ಜಾಸ್ತಿ ಮಾಡ್ಕೋಬೋದು. ಓಕೆ, ಇವೆರಡು ಸೈಜನ್ನು ನಾನು ಹೇಳಿದೆ ನಿಮಗೆ, ಕಂಟ್ರೋಲ್ ಶಿಫ್ಟ್ ಗ್ರೇಟರ್ ದ್ಯಾನ್ ಮತ್ತು ಕಂಟ್ರೋಲ್ ಶಿಫ್ಟ್ ಲೆಸ್ ದ್ಯಾನ್. ಇವುಗಳನ್ನ ಪ್ರೆಸ್ ಮಾಡಿದರೆ ಇನ್ಕ್ರೀಸ್ ಅಂದರೆ ಗ್ರೋ ಮಾಡ್ಕೋಬೋದು, ಹೆಚ್ಚಿಗೆ ಮಾಡ್ಕೋಬೋದು ಫಾಂಟ್ ಸೈಜನ್ನು, ಮತ್ತು ಸೈಜನ್ನು ಕಮ್ಮಿನೂ ಕೂಡ ಮಾಡ್ಕೋಬೋದು. ಓಕೆ, ಇವು ಅದರ ನಂತರ ನಾವು ಏನು ಮಾಡಬೇಕಂದ್ರೆ ಇಲ್ಲಿ ಗೊತ್ತಾಯ್ತು ನಿಮಗಿದು. ಸೊ ಇಲ್ಲಿ ಬೋಲ್ಡ್ ಅಂತಿದ್ದಾವೆ ನೋಡಿರಿ, ಪ್ರತಿಯೊಂದು ಲೈನ್ನ ಸಪ್ರೇಟಾಗಿ ನಿಮಗೆ ತೋರಿಸ್ತೀನಿ. ಈ ಒಂದೊಂದೇ ಲೈನನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ಇವಾಗ ನಾನು ಇಲ್ಲಿ ಕಂಟ್ರೋಲ್ ಬಿ ಕೊಡ್ತೀನಿ. ಕಂಟ್ರೋಲ್ ಬಿ ಇಲ್ಲಿ ನೋಡಿರಿ, ಇಲ್ಲಿ ಇದು ಸೆಲೆಕ್ಟ್ ಆಗ್ತದೆ. ಕಂಟ್ರೋಲ್ ಬಿ ಕೊಟ್ಟ ನಂತರ ಇದು ಸೆಲೆಕ್ಟ್ ಆಗ್ತದೆ, ಅಂದರೆ ಅಪ್ಲೈ ಆಗಿದೆ ಅಂತೇಳಿ ಅದರ ಅರ್ಥ. ಓಕೆ, ಕಂಟ್ರೋಲ್ ಬಿ. ಓಕೆ ನೋಡಿರಿ, ಇಲ್ಲಿ ಏನಾಗಿದೆ, ಇವಾಗ ಏನಾಗಿದೆ ಅಂದರೆ ಇಲ್ಲಿ ಬಿ ಸೆಲೆಕ್ಟ್ ಆಗಿದೆ. ಸೊ ನೋಡಿರಿ, ಇಲ್ಲಿ ಬಿ ಸೆಲೆಕ್ಟ್ ಆಗಿದೆ, ಐ ಸೆಲೆಕ್ಟ್ ಆಗಿಲ್ಲ, ಯಾಕಂದರೆ ಇನ್ನೂ ನಾನು ಐ ಸೆಲೆಕ್ಟ್ ಮಾಡ್ಕೊಂಡಿಲ್ಲ. ಕಂಟ್ರೋಲ್ ಬಿ ಅಪ್ಲೈ ಆ್ಯಂಡ್ ರಿಮೂವ್. ನೋಡಿರಿ, ಕಂಟ್ರೋಲ್ ಬಿ ಮತ್ತು ಪುನಃ ನಾನು ಪ್ರೆಸ್ ಮಾಡಿದರೆ ಏನಾಗ್ತದೆ, ರಿಮೂವ್ ಆಗ್ತದೆ. ಓಕೆ, ಮತ್ತೆ ಕಂಟ್ರೋಲ್ ಬಿ ಮಾಡಿದರೆ ಏನಾಗ್ತದೆ, ಇಲ್ಲಿ ಅಪ್ಲೈ ಆಗ್ತದೆ. ಸೊ ಅಪ್ಲೈ ಆ್ಯಂಡ್ ರಿಮೂವ್, ಅಪ್ಲೈ ಮಾಡಲಿಕ್ಕೆ ಮತ್ತು ಬೋಲ್ಡನ್ನು ತೆಗಿಲಿಕ್ಕೆ ಕಂಟ್ರೋಲ್ ಬಿನ ಪ್ರೆಸ್ ಮಾಡ್ಕೋಬೇಕು. ಓಕೆ, ಇದು ಬೋಲ್ಡ್ ಆಗಿದೆ. ಸೊ ಇನ್ನೇನಪ್ಪ ಅಂದರೆ ನಾವು ಇಟಾಲಿಕ್ ಮಾಡಬೇಕಾಗಿದೆ. ಮತ್ತು ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ಕಂಟ್ರೋಲ್ ಐ ಪ್ರೆಸ್ ಮಾಡ್ತೀನಿ, ಕಂಟ್ರೋಲ್ ಐ. ಓಕೆ, ಕಂಟ್ರೋಲ್ ಐ ಏನಾಗಿದೆ ನೋಡ್ರಿ, ಇಲ್ಲಿ ಸೆಲೆಕ್ಟ್ ಆಗಿದೆ. ಮತ್ತು ಇಲ್ಲಿ ಏನಾಗಿದ್ದಾವೆ, ನಮ್ಮ ಲೆಟರ್ಸು ಒಂದು ಸ್ವಲ್ಪ ಓರೆ ಆಗಿವೆ. ಸೊ ಇದು ಇಟಾಲಿಕ್. ಮತ್ತು ನಾನು ಕಂಟ್ರೋಲ್ ಐಯನ್ನು ಕೊಟ್ಟಿದ್ರೆ ರಿಮೂವ್ ಮಾಡ್ಕೋಬೋದು, ಮತ್ತು ಕಂಟ್ರೋಲ್ ಐ. ಓಕೆ, ಅದ್ರ ನಂತರ ಬರ್ತಕ್ಕಂಥದ್ದು ಯಾವುದಿದೆ, ಅಂಡರ್ಲೈನ್. ಇದನ್ನು ಶಾರ್ಟ್ಕಟ್ ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಇದ್ರ ಶಾರ್ಟ್ಕಟ್ ಏನಿದೆ, ಕಂಟ್ರೋಲ್ ಯು. ಓಕೆ, ಇಲ್ಲಿ ನೋಡಿರಿ ಟೆಕ್ಸ್ಟ್ ಇದೆ, ಯು ಏನಾಗಿದೆ, ಇದು ಸೆಲೆಕ್ಟ್ ಆಗಿದೆ ಅಂದರೆ ಅಪ್ಲೈ ಆಗಿದೆ. ಓಕೆ, ಮತ್ತು ನಾನು ಏನು ಮಾಡ್ಕೋಬೋದು, ಈಗ ರಿಮೂವ್ ಮಾಡ್ಕೋಬೋದು. ಕಂಟ್ರೋಲ್ ಯು ಮತ್ತು ಕಂಟ್ರೋಲ್ ಯು, ಅಪ್ಲೈ ಆರ್ ರಿಮೂವ್. ಅಪ್ಲೈ ಮಾಡಲಿಕ್ಕೆ ಮತ್ತು ರಿಮೂವ್ ಮಾಡಲಿಕ್ಕೆ ಒಂದು ಸಲ ಪ್ರೆಸ್ ಮಾಡಿರಿ, ಮತ್ತೊಂದು ಸಲ ಪ್ರೆಸ್ ಮಾಡಿದರೆ ರಿಮೂವ್ ಆಗ್ತಿರ್ತದೆ. ಓಕೆ, ಇದು ಅಂಡರ್ಲೈನ್. ಸೊ ಇವಾಗ ನಾವು ಬೋಲ್ಡ್, ಇಟಾಲಿಕ್ ಮತ್ತು ಅಂಡರ್ಲೈನ್, ಬೋಲ್ಡ್, ಇಟಾಲಿಕ್ ಮತ್ತು ಅಂಡರ್ಲೈನ್ ಬಗ್ಗೆ ನೋಡಿದ್ವಿ. ಓಕೆ, ನೆಕ್ಸ್ಟು ಈಗ ಸ್ಟ್ರೈಕ್ ಥ್ರೂ ಅಂತೇಳಿ ಬರ್ತದೆ. ಸ್ಟ್ರೈಕ್ ಥ್ರೂ ಅಂದರೆ ನಾವು
ನೋಟ್ಬುಕ್ನಲ್ಲಿ ಏನಾದರೂ ಬರಿಬೇಕಾದ್ರೆ ಒಂದು ವರ್ಡ್ ರಾಂಗ್ ಆಗ್ತದೆ, ಆವಾಗ ಏನು ಮಾಡ್ತೀವಿ ನಾವು ಅದ್ರ ಮೇಲೆ ಒಂದು ಗೆರೆ ಹಾಕ್ತೀವಿ. ಸೊ ಅದು ವರ್ಡ್ ರಾಂಗ್ ಅಂತೇಳಿ ಮೆನ್ಷನ್ ಮಾಡ್ತದೆ. ಸೊ ಕಂಪ್ಯೂಟರ್ದಲ್ಲಿ ಕೂಡ ನಾವು ಒಂದು ಮಿಸ್ಟೇಕ್ ಮಾಡಿದರೆ ವರ್ಡನ್ನು ಏನು ಮಾಡ್ಬೋದು, ಅದು ಮಿಸ್ಟೇಕ್ ಆಗಿತ್ತು ಅಂತ ತೋರಿಸೋ ಸಲುವಾಗಿ ನಾವು ಟೆಕ್ಸ್ಟದ ಮೇಲೆ ಆ ವರ್ಡ್ ಮೇಲೆ ಒಂದು ಗೆರೆಯನ್ನು ಹಾಕಬೇಕಾಗ್ತದೆ. ಅದಕ್ಕೆ ಸ್ಟ್ರೈಕ್ ಥ್ರೂ ಅಂತೇಳಿ ಕರೀತಾರೆ. ಸೊ ನಾವಿವಾಗ ಏನು ಮಾಡ್ತೀನಿ, COMPTER ಇಷ್ಟೇ ಬರ್ತೀನಿ. ಮತ್ತು ಇಲ್ಲಿ ಏನು ಮಾಡ್ತೀನಿ, ಟ್ಯಾಬ್ ಕೊಡ್ತೀನಿ, ಕೀಬೋರ್ಡಲ್ಲಿರ್ತಕ್ಕಂಥ ಟ್ಯಾಬ್ ಕೊಟ್ಟು ಇಲ್ಲಿ ಕಂಪ್ಯೂಟರ್ ಅಂತ ಬರ್ತೀನಿ. ಸೊ ಇವಾಗ ನಿಮ್ಗೆ ಗೊತ್ತಾಗಿದೆ ಇದರಲ್ಲಿ ವರ್ಡ್ ಕರೆಕ್ಟ್ ಯಾವುದಿದೆ ಮತ್ತು ರಾಂಗ್ ವರ್ಡ್ ಯಾವುದೇನದು. ಸೊ ಇದನ್ನು ರಾಂಗ್ ವರ್ಡ್ ಇದ್ದದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಮತ್ತು ಇಲ್ಲಿ ಹೋಗಿ ಏನು ಮಾಡ್ತೀನಿ ನಾನು, ಇಲ್ಲಿ ಹೋಗಿ ಸ್ಟ್ರೈಕ್ ಥ್ರೂ. ಓಕೆ, ಸ್ಟ್ರೈಕ್ ಥ್ರೂ ಮೇಲೆ ಮೌಸ್ ಕ್ಲಿಕ್ ಮಾಡಿದರೆ ಏನಾಗ್ತದೆ ನೋಡ್ರಿ ಇಲ್ಲಿ. ಸೊ ಇದು ಅಂದರೆ ವರ್ಡ್ ರಾಂಗ್ ಇದೆ ಅಂತೇಳಿ ಮೆನ್ಷನ್ ಮಾಡಲಿಕ್ಕೆ ಒಂದು ವರ್ಡ್ ಮೇಲೆ ಒಂದು ಗೆರೆ ಬರ್ತದೆ, ಇದು ಸ್ಟ್ರೈಕ್ ಥ್ರೂ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ನೆಕ್ಸ್ಟ್ ಪಾರ್ಟ್ ಏನು ಕಲಿಬೇಕಂದ್ರೆ ಇಲ್ಲಿ ಒಂದು ಸಬ್ಸ್ಕ್ರಿಪ್ಟು, ಇನ್ನೊಂದು ಸೂಪರ್ ಸ್ಕ್ರಿಪ್ಟು. ಸಬ್ಸ್ಕ್ರಿಪ್ಟ್ ಮತ್ತು ಸೂಪರ್ ಸ್ಕ್ರಿಪ್ಟನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ. ಮೊದಲನೇದಾಗಿ ಸಬ್ಸ್ಕ್ರಿಪ್ಟನ್ನು ನೋಡೋಣ. H2O, H ಮತ್ತು O ಕ್ಯಾಪಿಟಲ್ ಶಿಫ್ಟ್ ಹಿಡ್ಕೊಂಡು ಟೈಪ್ ಮಾಡ್ಕೋಬೇಕಾಗ್ತದೆ. ಸೊ H2SO4. ಸೊ ಇವಾಗ ನಾವು H2 ಫಾರ್ಮುಲಾ ರೆಡಿ ಮಾಡಬೇಕಾಗಿದೆ, H2SO4 ಫಾರ್ಮುಲಾ ರೆಡಿ ಮಾಡಬೇಕಾಗಿದೆ. ಸೊ ಅದಕ್ಕೆ ನಾನು ಸಬ್ಸ್ಕ್ರಿಪ್ಟನ್ನು ಯೂಸ್ ಮಾಡ್ತೀನಿ. ಸಬ್ಸ್ಕ್ರಿಪ್ಟನ್ನು ಯಾವ ರೀತಿ ನೀವು ರೆಡಿ ಮಾಡೋದು ಅನ್ನೋದು ನಾನು ಈ ಕ್ಲಾಸ್ನಲ್ಲಿ ಹೇಳ್ತಾ ಇದ್ದೀನಿ. ಸೊ ದಯವಿಟ್ಟು ನೀವೇನು ಮಾಡಿರಿ ಅಂದ್ರೆ 2 ಅಷ್ಟೇ ಸೆಲೆಕ್ಟ್ ಮಾಡ್ಕೊರಿ, ಶಿಫ್ಟ್ ಪ್ರೆಸ್ ಮಾಡಿರಿ, ಮತ್ತು ಏರೋ ಮಾರ್ಕನ್ನು ಅದ್ರ ಮೇಲೆ ಲೆಫ್ಟ್ ಏರೋ ಮಾರ್ಕ್ ಅಥವಾ ಈ ಕಡೆ ಇದ್ದಿತ್ತಂದ್ರೆ ರೈಟ್ ಏರೋ ಮಾರ್ಕ್ ಕೊಡಬೇಕಾಗ್ತದೆ. ಈ ಕಡೆ ಕರ್ಸರ್ ನಮ್ದು ಎಲ್ಲಿ ಇರ್ತೈತಿಲ್ಲ ಕರ್ಸರ, ಈಗ ರೈಟ್ ಕೊಡಬೇಕಾಗ್ತದೆ. ಓಕೆ, ಈ ಕಡೆ ಇದ್ದಿತ್ತಂದ್ರೆ ನೀವೇನು ಮಾಡಬೇಕಾಗ್ತದೆ, ಲೆಫ್ಟ್ ಏರೋ ಮಾರ್ಕನ್ನು ಪ್ರೆಸ್ ಮಾಡಬೇಕಾಗ್ತದೆ. ಸೊ ಇವಾಗ ಏನು ಮಾಡಬೇಕಂದ್ರೆ ಇಲ್ಲಿ ಯಾವುದಿದೆ, ಸಬ್ಸ್ಕ್ರಿಪ್ಟ್ದ ಶಾರ್ಟ್ಕಟ್ ಕೀ ಏನಿದೆ ಅಂದರೆ Ctrl+= ಏನು ಮಾಡಬೇಕು ನಾವಿಲ್ಲಿ, Ctrl+ ಕೀಬೋರ್ಡ್ದಲ್ಲಿ ಇರ್ತಕ್ಕಂಥ = ಪ್ರೆಸ್ ಮಾಡಿರಿ. ಓಕೆ, ಈಗ ನೋಡಿರಿ H2O ಫಾರ್ಮುಲಾ ರೆಡಿ ಆಗಿದೆಯಲ್ಲ. ಅಂದರೆ ಸಬ್ಸ್ಕ್ರಿಪ್ಟ್ ಅಂದರೆ ಏನಾಗ್ತದೆ, ರೆಗ್ಯುಲರ್ ಯಾವುದು ನಮ್ಮದು ಟೆಕ್ಸ್ಟು H ಇದೆ. ಸೊ Hಕ್ಕಿಂತ ಏನಾಗ್ತದೆ, ಸಬ್ಸ್ಕ್ರಿಪ್ಟ್ ಆದಂಥ ಟೆಕ್ಸ್ಟು ಸ್ಮಾಲ್ ಸೈಜ್ ಆಗ್ತದೆ ಮತ್ತು ಅದ್ರ ಕೆಳಗಡೆ ಬಂದು ನಿಂತಿರ್ತದೆ. ಸೊ ಇದು ಸಬ್ಸ್ಕ್ರಿಪ್ಟ್. ಇನ್ನು ಮತ್ತು ಇದನ್ನು ಕೂಡ ನೀವು ಏನು ಮಾಡ್ಕೊರಿ, ಸೆಲೆಕ್ಟ್ ಮಾಡ್ಕೊಳ್ರಿ. ಇದನ್ನು ಸಬ್ಸ್ಕ್ರಿಪ್ಟ್ ಮಾಡೋಣ. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಇವಾಗ ನೀವು ಡೈರೆಕ್ಟಾಗಿ ಇಲ್ಲೇ ಮೌಸ್ ಕ್ಲಿಕ್ ಮಾಡ್ಬೋದು, ಅಥವಾ ನಾನು ಶಾರ್ಟ್ಕಟ್ ಕೀ ಹೇಳಿನಲ್ಲ ನಿಮಗೆ, Ctrl+= ಓಕೆ, ಮತ್ತು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ ಕೀಬೋರ್ಡ್ನಿಂದ. ಸೊ ಇದು ಸೆಲೆಕ್ಟ್ ಮಾಡ್ಕೊಳ್ರಿ, Ctrl+= ಓಕೆ. ಇಷ್ಟು ಏನಪ್ಪ ಅಂದರೆ ಇವು ನಾವು ಫಾರ್ಮುಲಾಸ್ಗಳನ್ನ ರೆಡಿ ಮಾಡ್ಕೊಳ್ಳಿಕ್ಕೆ H2O, H2SO4 ಈ ಪ್ರಕಾರ ನಾವು ಏನು ಯೂಸ್ ಮಾಡ್ಕೋಬೋದು, ಸಬ್ಸ್ಕ್ರಿಪ್ಟನ್ನು ಯೂಸ್ ಮಾಡ್ಕೋಬೋದು. ಇವಾಗ ನಾವು ಏನು ಮಾಡೋಣ ಅಂದರೆ ಸೂಪರ್ ಸ್ಕ್ರಿಪ್ಟ್ ಬಗ್ಗೆ ತಿಳಿದುಕೊಳ್ಳೋಣ. ಸೂಪರ್ ಸ್ಕ್ರಿಪ್ಟ್ ಮಾಡಬೇಕಾದ್ರೆ ನಾನು ಇಲ್ಲಿ ಏನು ಬರೆದಿದ್ದೀನಿ, ಫಸ್ಟ್ ಕ್ಲಾಸ್ ಅಂತೇಳಿ ಬರೆದೀನಿ, ಆಮೇಲೆ ಇಲ್ಲಿ ಸೆಕೆಂಡ್ ಇಯರ್ ಅಂತೇಳಿ ಬರೆದೀನಿ. ಸೊ ಎರಡನ್ನ ನಾನು ಸೆಲೆಕ್ಟ್ ಮಾಡ್ಕೋತೀನಿ, ಸ್ವಲ್ಪ ಸೈಜನ್ನು ಜಾಸ್ತಿ ಮಾಡ್ತೀನಿ ನೋಡಿರಿ, ಕಾಣಿಸ್ತಾ ಇದೆಯಲ್ಲ ಈಗ. ಓಕೆ, ಈಗ ಏನು ಮಾಡ್ತೀನಿ, ನನಗೆ ಸೂಪರ್ ಸ್ಕ್ರಿಪ್ಟ್ ಅಂದರೆ ಮೇಲ್ಗಡೆ ಬೇಕಾಗಿದೆ, S ಮತ್ತು T ಇದು ಮೇಲ್ಗಡೆ ಬೇಕಾಗಿದೆ. ಸೊ ಇಲ್ಲಿ ಏನು ಮಾಡ್ತೀನಿ, 2 ST ಇಷ್ಟೇ ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡಿಕೊಂಡು ಇತರ ಶಾರ್ಟ್ಕಟ್ ಕೀ ಏನಿದೆ ಅಂದರೆ Ctrl+, ಮತ್ತು ಪ್ಲಸ್ಸನ್ನು ಕ್ಲಿಕ್ ಮಾಡ್ಕೋಬೇಕು. ಓಕೆ, ಸೆಲೆಕ್ಟ್ ಮಾಡ್ಕೊಳ್ರಿ, Ctrl+. ಓಕೆ ನೋಡ್ರಿ ಈಗ. ಆಮೇಲೆ ಇದನ್ನು ಸೆಲೆಕ್ಟ್ ಮಾಡ್ಕೊರಿ, ND ಅನ್ನು ಕೂಡ ಸೆಲೆಕ್ಟ್ ಮಾಡ್ಕೊರಿ. ಇವಾಗ Ctrl+, ಮತ್ತು ಪ್ಲಸ್. ಓಕೆ ನೋಡ್ರಿ. ಓಕೆ, ಈ ಪ್ರಕಾರ ನಾವು ಇದನ್ನು ನೋಡ್ರಿ, ಇದು ಕೂಡ ನಂಬರ್ 1 ಇದೆಯಲ್ಲ, ಅದು ರೆಗ್ಯುಲರ್ ಟೆಕ್ಸ್ಟ್ ಇದೆ, ಅದು ಏನಿದೆ ಬಿಗ್ ಸೈಜ್ ಇದೆ, ಇದು ಸ್ಮಾಲ್ ಸೈಜ್ ಆಗಿ ಮೇಲ್ಗಡೆ ಹೋಗ್ತದೆ. ಓಕೆ, ನಾವೇನು ಸೂಪರ್ ಸ್ಕ್ರಿಪ್ಟ್ ಮಾಡಿರ್ತೇವಲ್ಲ ಅದು ಮೇಲ್ಗಡೆ ಬಂದಿರ್ತದೆ. ಇಲ್ಲಿ ಕ್ಯಾಪಿಟಲ್ I ಸೆಕೆಂಡ್ ಬರೆದಿದ್ದೀನಿ ನಾನು, ND ಅಷ್ಟೇ ಏನಾಗಿದೆ ಇಲ್ಲಿ ಮೇಲ್ಗಡೆ ಹೋಗಿದೆ. ಇದು ಸೂಪರ್ ಸ್ಕ್ರಿಪ್ಟ್ ಅಂತೇಳಿ ವರ್ಕ್ ಮಾಡ್ತಿರ್ತದೆ. ಇನ್ನು ನೆಕ್ಸ್ಟ್ ಇದರಲ್ಲಿ ನಮ್ಮ ಕ್ಲಾಸ್ನಲ್ಲಿ ಬರ್ತಕ್ಕಂಥದ್ದು ಕಲರ್ ಮಾಡೋಣ. ಟೆಕ್ಸ್ಟ್ಗಳಿಗೆ ಕಲರ್ ಮಾಡಬೇಕಾಗ್ತದೆ. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಏನು ಮಾಡ್ತೀನಿ, ಇಲ್ಲಿ ಟೆಕ್ಸ್ಟ್ ಕಲರ್ ಅಂತಿದೆ ನೋಡಿರಿ. ಸೊ ಇದಕ್ಕೆ ಟೆಕ್ಸ್ಟ್ ಕಲರನ್ನು ನಾವು ಇಲ್ಲಿದೆ ಕೊಡ್ಬೋದು, ಯಾವುದಾದ್ರೂ ಟೆಕ್ಸ್ಟ್ ಕಲರನ್ನು ಕೊಡ್ಬೋದು ನೋಡಿರಿ. ಪ್ರತಿಯೊಂದಕ್ಕೂ ನಾವು ಏನು ಮಾಡ್ಬೋದು, ಇಲ್ಲಿ ಟೆಕ್ಸ್ಟ್ ಕಲರ್ ಸೆಲೆಕ್ಟ್ ಮಾಡ್ಕೋಬೇಕು. ಟೆಕ್ಸ್ಟ್ ಇದರಲ್ಲಿ ಕಲರ್ ಯಾವುದಿದೆ ಅಲ್ಲದು ಸೆಲೆಕ್ಟನ್ನು ಮಾಡ್ಕೋಬೇಕು. ಓಕೆ, ಇಲ್ಲಿ ನಮಗೆ ಜಾಸ್ತಿ ಬೇರೆ ಕಲರ್ಸ್ ಬೇಕಾಗಿದ್ರೆ ಮತ್ತೆ ಇಲ್ಲಿ ಹೋಗಿ
ಮೋರ್ ಕಲರ್ಸ್ ಅಂತ ಬರ್ತದೆ. ಸೊ ಇಲ್ಲಿ ಮೋರ್ ಕಲರ್ಸ್ ಮೇಲೆ ನಾವು ಹೋಗಿ ಮೌಸನ್ನು ಕ್ಲಿಕ್ ಮಾಡಬೇಕು. ಇಲ್ಲಿ ಮೋರ್ ಕಲರ್ಸ್. ಸೊ ಇದರಲ್ಲಿ ಇದ್ದಂಥ ಕಲರ್ಸ್ ತೊಗೋಬೋದು. ಇಲ್ಲ ಆ ಥರ ಮೋರ್ ಕಲರ್ಸ್ನಲ್ಲಿ ನಿಮಗೆ ಬೇಕಾದಂಥ ಕಲರ್ಸ್ ಬಂದಿರ್ತವೆ ಇಲ್ಲಿ. ಸೊ ನಿಮಗೆ ಯಾವ್ದು ಬೇಕಾದ ಕಲರ್ಸನ್ನು ನೀವು ಇಲ್ಲಿ ಅಪ್ಲೈ ಮಾಡ್ಕೊಂಡು ಇಲ್ಲಿ ಏನು ಮಾಡಬೇಕಾಗ್ತದೆ, ಓಕೆ ಕೊಡಬೇಕಾಗ್ತದೆ. ಓಕೆ. ಈ ಪ್ರಕಾರ ನಾವು ಕಲರ್ ಪ್ರತಿಯೊಂದು ಲೈನ್ಗೆ ಕಲರನ್ನು ಅಪ್ಲೈ ಮಾಡ್ಬೋದು. ಆಲ್ ಸೆಲೆಕ್ಟ್ ಮಾಡ್ಕೊಂಡು ಅಟ್ ಎ ಟೈಮ್ಗೆ ನಾವು ಏನು ಮಾಡ್ಬೋದು, ಇಲ್ಲಿ ಕಲರ್ ನಮಗೆ ಬೇಕಾದ ಕಲರನ್ನು ನಾವಿಲ್ಲಿ ಅಪ್ಲೈ ಮಾಡ್ಕೋಬೋದು. ಓಕೆ. ಸೆಲೆಕ್ಟ್ ಮಾಡ್ಕೊಳ್ಳೋದು, ಓಕೆ ಕೊಡೋದು. ಸೊ ಈಗ ಪ್ರತಿಯೊಂದಕ್ಕೂ ನಾವು ಏನು ಮಾಡ್ಬೋದು, ಈಗ ಕಲರನ್ನು ಹಾಕ್ಬೋದು. ಈ ಪ್ರಕಾರ ನಾವು ಟೆಕ್ಸ್ಟ್ ಕಲರನ್ನು ಹಾಕ್ಬೋದು. ಇನ್ನು ಟೆಕ್ಸ್ಟ್ ಹೈಲೈಟ್ ಕಲರ್ ಅಂದರೆ ಈಗ ನಾನು ವಾಟ್ ಈಸ್ ಕಂಪ್ಯೂಟರ್ ಇದನ್ನು ಹೈಲೈಟ್ ಮಾಡಿ ತೋರಿಸಬೇಕಾಗಿದೆ. ವಾಟ್ ಈಸ್ ಕಂಪ್ಯೂಟರ್ ಇದನ್ನು ನಾನು ಹೈಲೈಟ್ ಮಾಡಿ ತೋರಿಸಬೇಕಾಗಿದೆ ಅಂದರೆ ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಮತ್ತು ಸೆಲೆಕ್ಟ್ ಮಾಡಿಕೊಂಡು ವಾಟ್ ಈಸ್ ಕಂಪ್ಯೂಟರ್ ಇದನ್ನು ನಾನು ಏನು ಮಾಡ್ತೀನಿ, ಇಲ್ಲಿ ಬಂದು ಇದಕ್ಕೆ ಹೈಲೈಟ್ ಕಲರ್ ಹಾಕ್ತೀನಿ. ಓಕೆ ನೋಡ್ರಿ, ಈಗ ಹೈಲೈಟ್ ಮಾಡಿ ತೋರಿಸ್ತಾ ಇದೆಯಲ್ಲ ಅದು. ಸೊ ಇದು ಹೈಲೈಟ್ ಕಲರ್, ಟೆಕ್ಸ್ಟ್ ಹೈಲೈಟ್ ಕಲರ್ ಇದು. ಮತ್ತು ಇದು ಟೆಕ್ಸ್ಟ್ ಕಲರ್, ಇದು ಟೆಕ್ಸ್ಟ್ ಕಲರ್. ಓಕೆ. ಟೆಕ್ಸ್ಟ್ ಹೈಲೈಟ್ ಕಲರ್ ಈ ಪ್ರಕಾರ ನಾವು ಟೆಕ್ಸ್ಟ್ ಹೈಲೈಟ್ ಆಗಿ ಮಾಡಿ ತೋರಿಸ್ಲಿಕ್ಕೆ ಬರ್ತದೆ. ಸೊ ಇನ್ನು ನಾವು ಕಲರ್ ಇದು ಟೆಕ್ಸ್ಟ್ ಹೈಲೈಟ್ ಕಲರ್ ನಾವು ರಿಮೂವ್ ಮಾಡಬೇಕಾಗಿದ್ರೆ ಮತ್ತೆ ಪುನಃ ಇದ್ರ ಮೇಲೆ ಮೌಸ್ ಕ್ಲಿಕ್ ಮಾಡಿ ಮತ್ತು ನೀವೇನು ಮಾಡ್ಬೋದು, ಇಲ್ಲಿ ಹೋಗಿ ನೋ ಕಲರ್ ಅಂತ ಇರ್ತದೆ, ನೋ ಕಲರ್ ಮಾಡಿದರೆ ಹೋಗ್ತದೆ. ಓಕೆ. ಮತ್ತೆ ಅಪ್ಲೈ ನೀವು ಬೇಕಾಗಿದ್ರೆ ಮತ್ತೆ ಇಲ್ಲಿ ಪುನಃ ಇಲ್ಲಿ ಹೋಗಿ ನೀವು ಮತ್ತೆ ಕಲರನ್ನು ಅಪ್ಲೈ ಮಾಡ್ಕೋಬೋದು. ಓಕೆ. ಈ ಪ್ರಕಾರ ನಾವು ಟೆಕ್ಸ್ಟ್ ಹೈಲೈಟ್ ಕಲರನ್ನು ಹಾಕ್ಬೋದು ಮತ್ತು ತೆಗಿಬೋದು. ಫಾಂಟ್ ಕಲರನ್ನು ಕೂಡ ನಾವಿಲ್ಲಿ ಚೇಂಜ್ ಮಾಡ್ಕೋಬೋದು. ಮತ್ತೆ ಬೇಕಾದರೆ ಪುನಃ ನಾವು ಬ್ಲ್ಯಾಕ್ ಮಾಡ್ಕೋಬೋದು, ಇಲ್ಲ ಬೇರೆ ಕಲರನ್ನು ಹಾಕ್ಬೋದು. ಸೊ ಈ ಪ್ರಕಾರ ನಾವು ಇಲ್ಲಿ ಚೇಂಜ್ ಮಾಡ್ಕೋಬೋದು. ಗೊತ್ತಾಯ್ತಲ್ಲ. ಸೊ ಇವಿಷ್ಟು ನಮ್ಮ ವರ್ಡ್ ಪ್ಯಾಡ್ ಪ್ರಾಕ್ಟಿಕಲ್ ಪಾರ್ಟ್ 3ದಲ್ಲಿ ಫಾಂಟ್ ಗ್ರೂಪದ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೇನೆ. ಸೊ ಈ ಒಂದು ವಿಡಿಯೋ ತಮಗೆ ಇಷ್ಟ ಆಗಿದೆ ಅಂತೇಳಿ ನಾನು ತಿಳ್ಕೊತೀನಿ. ಸೊ ದಯವಿಟ್ಟು ತಾವಿಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋನ ಲೈಕ್ ಮಾಡಿರಿ, ಜೊತೆಗೆ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತೊಮ್ಮೆ ನಿಮ್ಮಲ್ಲಿ ಕೇಳುವುದೇನೆಂದರೆ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಬೆಲ್ ಐಕನ್ನ ಪ್ರೆಸ್ ಮಾಡಿರಿ ಎಂದು ನಿಮ್ಮಲ್ಲಿ ಕೇಳುತ್ತಾ ಇಂದಿನ ಒಂದು ಈ ಕ್ಲಾಸನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮತ್ತೊಂದು ಕ್ಲಾಸದೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿಯವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.